ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಮೌಲ್ಯಮಾಪನ FA1 ಈ ವರ್ಷಕ್ಕಾಗಿ 6ನೇ ತರಗತಿ, ಅಂಕಗಳು 20, ಸಮಯ 45 ನಿಮಿಷ, ವಿಷಯ ವಿಜ್ಞಾನ. 6ನೇ ತರಗತಿ ವಿಜ್ಞಾನ ವಿಷಯದ FA1 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಈಗ 6ನೇ ತರಗತಿ ವಿಜ್ಞಾನದ ಘಟಕಗಳನ್ನ ಈ FA1 ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಯಾವುವು ಅಂದ್ರೆ ವಿಜ್ಞಾನದ ಅದ್ಭುತ ಪ್ರಪಂಚ, ಜೀವ ಜಗತ್ತಿನ ವೈವಿಧ್ಯತೆ, ಮನತುಂಬಿದ ಊಟ, ಸ್ವಸ್ಥ ಶರೀರಕ್ಕೆ ಸೋಫಾನ್ ಅನ್ನುವಂಥ ಈ 3 ಘಟಕಗಳನ್ನು ತೆಗೆದುಕೊಂಡು FA1 ಮಾಡೆಲ್ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಮಾಡಿರ್ತೇನೆ. ಈಗ ಆ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೋಡೋಣ, ನಂತರ ಉತ್ತರಗಳನ್ನು ನೋಡೋಣ. ಫಸ್ಟ್ ಕ್ವೆಶ್ಚನ್, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಆಯ್ಕೆಯನ್ನ ಮಾಡಿ ಬರೆಯಿರಿ ಅನ್ನುವಂಥ 2 ಪ್ರಶ್ನೆಗಳು. ಒಂದಕ್ಕೆ 1 ಅಂಕ ಅಂದ್ರೆ 2 ಪ್ರಶ್ನೆಗಳಿಗೆ 2 ಅಂಕ. ಫಸ್ಟ್ ಕ್ವೆಶ್ಚನ್, ಕೆಳಗಿನವುಗಳಲ್ಲಿ ಯಾವುದು ಶಕ್ತಿ ನೀಡುವ ಆಹಾರ ಎಂದು ಕರೆಯಲ್ಪಡುತ್ತದೆ? ಪ್ರೋಟೀನ್ಗಳು, ಜೀವಸತ್ವಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು, ಖನಿಜಗಳು ಅನ್ನುವಂತಹ ಉತ್ತರ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಎರಡನೇ ಪ್ರಶ್ನೆ, ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುವ ಸಸ್ಯಕ್ಕೆ ಉದಾಹರಣೆ? ದಾಸವಾಳ, ಹುಲ್ಲು, ಮಾವು, ಸಾಸಿವೆ ಅನ್ನುವಂಥದ್ದು. ಈಗ ಎರಡನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇಲ್ಲೂ ಕೂಡ 2 ಪ್ರಶ್ನೆಗಳಿದ್ದು ಒಂದೊಂದಕ್ಕೂ 1 ಅಂಕ, ಒಟ್ಟು 2 ಅಂಕಗಳು. ಮೂರನೇದು, ವಿಜ್ಞಾನ ಎಂದರೇನು? 4ನೇ ಪ್ರಶ್ನೆ, ಸಂತುಲಿತ ಆಹಾರ ಎಂದರೇನು ಅಂತ 1 ಅಂಕದ 2 ಪ್ರಶ್ನೆಗಳು. ಇನ್ನು ಥರ್ಡ್ ಕ್ವೆಶ್ಚನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಂಕಗಳಲ್ಲಿ ಉತ್ತರಿಸಿ. ಅಂದ್ರೆ ಇಲ್ಲಿ 2 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟು 6 ಅಂಕಗಳು, ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಫಿಫ್ತ್ ಕ್ವೆಶ್ಚನ್, ತಾಯಿ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸ ತಿಳಿಸಿ. 6ನೇ ಕ್ವೆಶ್ಚನ್, ಜೀವಸತ್ವ ಎ ಮತ್ತು ಜೀವಸತ್ವ ಸಿ ಗಳ ಕೊರತೆಯಿಂದ ಉಂಟಾಗುವ ರೋಗಗಳನ್ನು ಹೆಸರಿಸಿ. 7ನೇದು, ಆವಾಸ ಸ್ಥಾನ ಮತ್ತು ಹೊಂದಾಣಿಕೆ ಪದಗಳನ್ನ ವ್ಯಾಖ್ಯಾನಿಸಿ. ಇನ್ನು ಫೋರ್ತ್ ಕ್ವೆಶ್ಚನ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಂಕಗಳಲ್ಲಿ ಉತ್ತರಿಸಿ. 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 7th ಕ್ವೆಶ್ಚನ್, ಸಸ್ಯದ ಎತ್ತರ ಮತ್ತು ಕಾಂಡದ ಸ್ವಭಾವದ ಆಧಾರದ ಮೇಲೆ ಸಸ್ಯಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ? ಉದಾಹರಣೆ ನೀಡಿ. 9ನೇ ಪ್ರಶ್ನೆ, ಆಹಾರದಲ್ಲಿ ಸ್ಟಾರ್ಚ್ ಇರುವಿಕೆಯನ್ನ ಪರೀಕ್ಷಿಸುವ ವಿಧಾನವನ್ನು ವಿವರಿಸಿ. ಇನ್ನು 4 ಅಂಕದ 1 ಪ್ರಶ್ನೆ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಅಂಕಗಳಲ್ಲಿ ಉತ್ತರಿಸಿ ಅಂತ. 10ನೇ ಕ್ವೆಶ್ಚನ್, ಆಹಾರದ 4 ಪ್ರಮುಖ ಪೋಷಕಾಂಶಗಳು, ಅವುಗಳ ಕಾರ್ಯಗಳು ಮತ್ತು ಪ್ರತಿಯೊಂದಕ್ಕೂ ಒಂದೊಂದು ಆಕಾರವನ್ನ ಪಟ್ಟಿಯನ್ನ ಮಾಡಿ ಅಂತ. ಇದು ಈ ಒಂದು ಹೊಸ ಪಠ್ಯಕ್ರಮದ ಪ್ರಕಾರ 2026-27ರಲ್ಲಿ ಪಠ್ಯಕ್ರಮ ಹೊಸ ಪಠ್ಯಕ್ರಮ ಆಗಿದೆಯಲ್ಲ, ಈ ಒಂದು ಹೊಸ ಪಠ್ಯಕ್ರಮದ ಪ್ರಕಾರ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳನ್ನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆಗೆ ಉತ್ತರ, ಶಕ್ತಿ ನೀಡುವ ಆಹಾರ ಅಂದರೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಅನ್ನುವಂಥದ್ದು. ಇನ್ನು ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರತಕ್ಕಂಥದ್ದು ಯಾವುದಂದ್ರೆ ಅದು ಹುಲ್ಲು ಅನ್ನುವಂಥದ್ದು. ಹುಲ್ಲು ಮತ್ತು ಬಾಳೆಗಿಡ ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿವೆ. ಇನ್ನು 3ನೇ ಪ್ರಶ್ನೆ, ವಿಜ್ಞಾನ ಎಂದರೆ ಏನಂತಂದ್ರೆ ವಿಜ್ಞಾನವನ್ನು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡಲು ಆಲೋಚಿಸುವ, ವೀಕ್ಷಿಸುವ, ಕಾರ್ಯನಡೆಸುವ ವಿಧಾನವಾಗಿದೆ. ಸಂತುಲಿತ ಆಹಾರ ಎಂದರೆ ಪ್ರಶ್ನೆ ಇದೆ. ದೇಹಕ್ಕೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಒದಗಿಸುವ ಆಹಾರವನ್ನ ಸಂತುಲಿತ ಆಹಾರ ಎನ್ನುತ್ತಾರೆ. ಇನ್ನು ತಾಯಿ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ದಾರೆ. ತಾಯಿ ಬೇರು ಫಸ್ಟ್ ಒಂದು ಮುಖ್ಯ ಬೇರನ್ನು ಹೊಂದಿದ್ದು ಅದರಿಂದ ಸಣ್ಣ ಬೇರುಗಳು ಕವಲೊಡೆದಿರುತ್ತವೆ, ಉದಾಹರಣೆಗೆ ಸಾಸಿವೆ. ಇನ್ನು ತಂತು ಬೇರು ಅಂದ್ರೇನು? ಕಾಂಡದ ಬುಡದಿಂದ ಒಂದೇ ಗಾತ್ರದ ಬೇರುಗಳು ಗುಂಪಾಗಿ ಬೆಳೆಯುತ್ತೆ, ಉದಾಹರಣೆಗೆ ಹುಲ್ಲು ಅನ್ನುವಂಥದ್ದು. ಇನ್ನು 6ನೇ ಕ್ವೆಶ್ಚನ್, ಜೀವಸತ್ವ ಎ ಮತ್ತು ಜೀವಸತ್ವ ಸಿ ಗಳ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಅಂತ. ಜೀವಸತ್ವ ಎ ದಿಂದ ಕೊರತೆಯಿಂದ ದೃಷ್ಟಿ ದೋಷ ಅಥವಾ ಇರುಳು ಕುರುಡುತನ ಉಂಟಾಗುತ್ತದೆ. ಜೀವಸತ್ವ ಸಿ ದಿಂದ ಸ್ಕರ್ವಿ ರೋಗವನ್ನ ಉಂಟಾಗುತ್ತೆ. 7ನೇ ಕ್ವೆಶ್ಚನ್, ಆವಾಸ ಸ್ಥಾನ ಮತ್ತು ಹೊಂದಾಣಿಕೆ ಪದಗಳನ್ನು ವ್ಯಾಖ್ಯಾನಿಸಿ ಅಂತಿದೆ. ಆವಾಸ ಸ್ಥಾನ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳ. ಹೊಂದಾಣಿಕೆ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಹಾಯ ಮಾಡುವ ವಿಶೇಷ ಗುಣಗಳನ್ನು ನಾವು ಹೊಂದಾಣಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಇದೆ 8ನೇ ಕ್ವೆಶ್ಚನ್, ಈ ಸಸ್ಯದ ಎತ್ತರ ಮತ್ತು ಕಾಂಡದ ಸ್ವಭಾವದ ಆಧಾರದ ಮೇಲೆ ಸಸ್ಯಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ? ಉದಾಹರಣೆ ನೀಡಿ ಅಂತ ಹೇಳಿದರೆ ಮೊದಲಿಗೆ ವರ್ಗೀಕರಣವನ್ನು ನೋಡೋಣ. ಮೊದಲಿಗೆ ಮೂಲಿಕೆಗಳು, ಹಸಿರು ಮತ್ತು ಮೆದುವಾದ ಕಾಂಡ ಇರುವ ಸಣ್ಣ ಸಸ್ಯಗಳು, ಉದಾಹರಣೆ ಟೊಮೆಟೊ. ಉದಾಹರಣೆ ಪೊದೆಗಳು ಅಂತಕ್ಕಂಥ. ಎರಡನೇದು, ಗಟ್ಟಿಯಾದ ಕಾಂಡವಿದ್ದು ನೆಲಕ್ಕೆ ಹತ್ತಿರವಾಗಿ ಕೊಂಬೆಗಳು ಹರಡಿರುವ ಮಧ್ಯಮ ಗಾತ್ರದ ಸಸ್ಯಗಳು, ಉದಾಹರಣೆಗೆ ಗುಲಾಬಿ ಅನ್ನುವಂಥದ್ದು. ಮರಗಳು ಅಂದ್ರೆ ದಪ್ಪ ಹಾಗೂ ಕಂದು ಬಣ್ಣದ ಕಾಂಡವಿರುವ ಎತ್ತರದ ಸಸ್ಯಗಳು, ಉದಾಹರಣೆ ಮಾವು. ಇಲ್ಲಿ ಉದಾಹರಣೆಯನ್ನು ನೀಡಿ ಅಂತ ಹೇಳಿದ್ರು, ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ನೀಡಲಾಗಿದೆ. ಇನ್ನು 9ನೇ ಪ್ರಶ್ನೆ, ಆಹಾರದಲ್ಲಿ ಸ್ಟಾರ್ಚ್ ಇರುವಿಕೆಯನ್ನು ಪರೀಕ್ಷಿಸುವ ವಿಧಾನ, ಪೀಷ್ಟದ ಪರೀಕ್ಷೆ ಅಂತ. ಆಹಾರದ ಸಣ್ಣ ತುಣುಕನ್ನು ತೆಗೆದುಕೊಂಡು ಅದರ ಮೇಲೆ 2-3 ಹನಿ ಸಾರಯುಕ್ತ ಅಯೋಡಿನ್ ದ್ರಾವಣವನ್ನು ಹಾಕಿ
ಆಹಾರದ ಬಣ್ಣವು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಅದು ಆಹಾರದಲ್ಲಿ ಪಿಷ್ಟವಿರುವುದನ್ನು ಖಚಿತಪಡಿಸುತ್ತದೆ ಅನ್ನುವಂತಹ ಉತ್ತರ. ಇನ್ನು ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ, ಆಹಾರದ 4 ಪ್ರಮುಖ ಪೋಷಕಾಂಶಗಳು, ಅವುಗಳ ಕಾರ್ಯಗಳು ಮತ್ತು ಪ್ರತಿಯೊಂದಕ್ಕೂ ಒಂದೊಂದು ಆಕಾರವನ್ನು ಪಟ್ಟಿ ಮಾಡಿ ಅಂತಿದೆ. ಪೋಷಕಾಂಶಗಳ ಪಟ್ಟಿ ಇದೆ. ಮೊದಲಿಗೆ ಕಾರ್ಬೋಹೈಡ್ರೇಟ್ ಶಕ್ತಿ ನೀಡುವ ಕೆಲಸ ಮಾಡುತ್ತದೆ, ಆಕಾರ ಅಕ್ಕಿ ಮತ್ತು ಗಾದಿ ಅಂದ್ರೆ ಯಾವುದರಲ್ಲಿ ಇರುತ್ತೆ ಅಂತ. ಪ್ರೋಟೀನ್ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಕಾರಿಯಾಗುತ್ತೆ, ಆಕಾರ ಹಾಲು ಮತ್ತು ಬೇಳೆಕಾಳುಗಳಲ್ಲಿ ಲಭ್ಯವಿರುತ್ತೆ. ಕೊಬ್ಬು ದೇಹದಲ್ಲಿ ಶೇಖರಿಸಲ್ಪಟ್ಟ ಶಕ್ತಿ ಆಕಾರ, ಇದು ತುಪ್ಪ ಮತ್ತು ಎಣ್ಣೆಗಳಲ್ಲಿ ಲಭ್ಯವಿರುತ್ತೆ ಅಂತ. ಜೀವಸತ್ವಗಳು ಅಥವಾ ಖನಿಜಗಳು ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ, ಇದು ಎಲ್ಲಿರುತ್ತೆ? ಹಣ್ಣು ಮತ್ತು ತರಕಾರಿಗಳು ಅನ್ನುವಂಥ ಉತ್ತರ. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿಯವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ 6, 7 ಮತ್ತು 8ನೇ ತರಗತಿ ಹೊಸ ಪಠ್ಯ ಪುಸ್ತಕದ ಪ್ರಕಾರ, ನ್ಯೂ ಸಿಲೆಬಸ್ ಪ್ರಕಾರ ವಿಜ್ಞಾನ ಮತ್ತು ಗಣಿತದ ಒಂದು FA1 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.